ಹೇ ಎವ್ರಿವನ್, ಹೇಗಿದ್ದೀರಾ? ಯೂಶಲಿ ವೆನ್ ಯು ಆರ್ ಟೈರ್ಡ್ ಆರ್ ಪೀರಿಯಡ್ ಡೇಸ್ ಅಲ್ಲಿ ಕುಕ್ ಮಾಡ್ಬೇಕಂತ ಅನ್ಸಲ್ಲ. ಅವಾಗ ಹೆಲ್ದಿ ಮೀಲ್ ನ ಮೇಂಟೈನ್ ಮಾಡಕ್ಕೆ ಇನ್ನ ಕಷ್ಟ ಆಗುತ್ತೆ. ಜೊತೆಗೆ ಸಪರೇಟ್ ಮೀಲ್, ಪ್ರೋಟೀನ್ ರಿಚ್ ಮೀಲ್ ಮಾಡ್ಬೇಕಂದ್ರೆ ಇನ್ನ ಜಾಸ್ತಿ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಕ್ವಿಕ್ ಆಗಿ ನಿಮಗೆ ಹೈ ಪ್ರೋಟೀನ್ ಟೊಮೊಟೊ ಗೊಜ್ಜನ್ನ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಎರಡೇ ವೆಜಿಟೇಬಲ್ ಯೂಸ್ ಮಾಡೋದು, ಆನಿಯನ್ ಅಂಡ್ ಟೊಮ್ಯಾಟೊ. 2 ಆನಿಯನ್ಸ್ ಅಂಡ್ 3 ಟೊಮ್ಯಾಟೊ ತಗೊಂಡಿದ್ದೀನಿ. ದಿಸ್ ವಿಲ್ ಸರ್ವ್ ಫಾರ್ 2 ಪೀಪಲ್. ನಾನು ಇದನ್ನ ಹೇಗೆ ಪ್ರೋಟೀನ್ ರಿಚ್ ಆಗಿ ಕನ್ವರ್ಟ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಈ ತರನೇ ಸ್ಮಾಲ್ ಟ್ವೀಕ್ಸ್ ಮಾಡಿನೇ ನಾನು ಇವಾಗ 12 kgs ಲಾಸ್ ಮಾಡಿದ್ದೀನಿ. ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗ 89.5 kgs ಇದೆ. ಇವಾಗ 77.5 kgs ಇದ್ದೀನಿ. ಮನೆ ಅಡುಗೆಯಲ್ಲೇ ಸ್ಮಾಲ್ ಟ್ವೀಕ್ಸ್ ಮಾಡ್ಕೊಂಡು ಡೈಲಿ ಲೈಫ್ ನ ಹೇಗೆ ಹೆಲ್ದಿಯಾಗಿ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಇಲ್ಲಿ ಈ ರೆಸಿಪಿನ ಫೋಕಸ್ ಮಾಡಿರೋದು. ಈ ಗೊಜ್ಜನ್ನ ನೀವು ಯೂಶಲಿ ಕ್ರೇವಿಂಗ್ಸ್ ಬಂದಾಗ ಸ್ಯಾಂಡ್ವಿಚ್ಗೆ ಸ್ಟಫ್ ಮಾಡಿ ಕೂಡ ತಿನ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಎವ್ರಿ ಟೈಮ್ ಇಟ್ಸ್ ಅ ಗೋ ಟು ಥಿಂಗ್ ಅಂಡ್ ಹೈ ಪ್ರೋಟೀನ್ ಇರೋದ್ರಿಂದ, ಹೋಮ್ ಮೇಡ್ ಆಗಿರೋದ್ರಿಂದ ಯು ಆರ್ ಆನ್ ಕಂಪ್ಲೀಟ್ ಟ್ರ್ಯಾಕ್. ಬ್ಲಾಗಲ್ಲಿ ಹಾಕಿರೋ ಜಂಪ್ ಸೂಟ್ ಮೊದಲು ಫಿಟ್ ಆಗ್ತಾ ಇರಲಿಲ್ಲ 89 kgs ಇದ್ದಾಗ. ಈಗ ಫಿಟ್ ಆಗುತ್ತೆ, ಬಟ್ 5 months ಪ್ರೆಗ್ನೆಂಟ್ ತರ ಕಾಣ್ತೀನಿ ಬಿಕಾಸ್ ಇಟ್ಸ್ ಅ ಬಾಡಿ ಹಗಿಂಗ್ ಸೂಟ್. ಇವಾಗ ಪ್ಯಾನ್ ಕಾದಿದೆ. ಪ್ಯಾನ್ಗೆ 1 ಸ್ಪೂನ್ ಆಯಿಲ್ ಹಾಕೊಳ್ಳಿ. ಆಯಿಲ್ ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ ಹಾಕ್ಬೇಕು. ಅದು ಪಟ ಅಂತ ಸಿಡಿತಾ ಇರತ್ತಲ್ಲ, ಅವಾಗ ಒಂದ್ ಸ್ವಲ್ಪ ಸಾಟೆ ಮಾಡ್ಕೊಳ್ಳಿ. ಅದು ಗುಡ್ ಅರೋಮಾ ಬರುತ್ತೆ. ಅದು ಸಾಟೆ ಆಗಿ ಅದು ಅರೋಮಾ ಬಂದ್ಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾವು ಆಡ್ ಮಾಡ್ಕೊಂಡು ಹೋಗೋದು. ಈಗ ಆನಿಯನ್ ಆಡ್ ಮಾಡ್ಕೊಳ್ಳೋಣ. ಫುಲ್ ಆನಿಯನ್ ಎಷ್ಟು ಚಾಪ್ ಮಾಡ್ಕೊಂಡಿದ್ವಿ ಅಷ್ಟು ಆನಿಯನ್ ಆಡ್ ಮಾಡೋಣ. ಈಗ ಈ ಆನಿಯನ್ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಲೈಟ್ ಆಗಿ ಗೋಲ್ಡನ್ ಬ್ರೌನ್ ಬಂದ್ರು ಕೂಡ ಆಗುತ್ತೆ. ಆಗ್ಲೇ ನಾವು ಜಂಪ್ ಸೂಟ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಇವಾಗ ನೆಕ್ಸ್ಟ್ ಟಾರ್ಗೆಟ್ ನಾನು ಏನ್ ತಗೊಂಡಿದ್ದೀನಿ ವೇಟ್ ಲಾಸ್ ಜರ್ನಿಯಲ್ಲಿ ಅಂತ ಹೇಳಿದ್ರೆ, ಈ ಜಂಪ್ ಸೂಟ್ ಅಲ್ಲಿ ನೀಟಾಗಿ ಫಿಟ್ ಆಗಬೇಕು. ಇದು ಹಾಕೊಂಡಾಗ ನಾನು ಈ ತರ ಪ್ರೆಗ್ನೆಂಟ್ ತರ ಎಲ್ಲ ಕಾಣಬಾರ್ದು. ಸೊ ದಟ್ ಇಸ್ ದ ಮೇನ್ ಟಾರ್ಗೆಟ್. ನಾವು ಎಷ್ಟು ವೇಟ್ ಲಾಸ್ ಆದ್ಮೇಲೆ ಆ ತರ ಕಾಣ್ತೀನಿ ಐ ಡೋಂಟ್ ನೋ. ಸೊ ನನ್ನ ಡೈಲಿ ಜರ್ನಿಯಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಾನು ಎಷ್ಟು kg ಲಾಸ್ ಆಗಿದ್ಮೇಲೆ ನಾನು ಲೀನಾಗಿ ಕಾಣಕ್ ಸ್ಟಾರ್ಟ್ ಮಾಡಿದೆ ಅಂತ. ಮೀನ್ ವೈಲ್ ಪಕ್ಕದ ಸ್ಟವ್ ಅಲ್ಲಿ ನಾವು ಚಪಾತಿ ರೆಡಿ ಮಾಡ್ಕೊಳ್ಳೋಣ. ನನಗೆ ಪೀರಿಯಡ್ಸ್ ಇರೋದ್ರಿಂದ ನಾನು ಚಪಾತಿನ ಹೊರಗಡೆಯಿಂದ ರೆಡಿಮೇಡ್ ಚಪಾತಿ ತಗೊಬಂದಿದ್ದೀನಿ. ನನಗೆ ಇದ್ರದ್ದು ಟೇಸ್ಟ್ ಅಷ್ಟೊಂದು ಇಷ್ಟ ಆಗಲ್ಲ. ಮನೇಲಿ ಮಾಡೋದು ಇಷ್ಟ ಆದ್ರೂ ನನ್ಗೆ ಇವಾಗ ನಿಂತ್ಕೊಳ್ಳಕ್ ಕೂಡ ಆಗ್ತಾ ಇಲ್ಲ. ಅದೊಂದೇ ಕಾರಣಕ್ಕೋಸ್ಕರ ರೆಡಿಮೇಡ್ ಚಪಾತಿನ ಕ್ವಿಕ್ ಆಗಿ ಬೇಯಿಸ್ಕೊಂಡ್ರೆ ನಾವು 5 minutes ಅಲ್ಲಿ ಚಪಾತಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಮಾಡ್ತಾ ಇರೋದು. ಈಗ ನಮ್ಮ ಆನಿಯನ್ ಎಲ್ಲ ಬ್ರೌನ್ ಆಗಿದೆ. ಇದಕ್ಕೆ ಟೊಮ್ಯಾಟೊ ಆಡ್ ಮಾಡೋಣ. ಆಕ್ಚುಲಿ ಕುಕಿಂಗ್ ನ ನಾವು ಎಷ್ಟು ಸಿಂಪಲ್ ಆಗಿ ಇಟ್ಕೋತೀವಿ, ನಮ್ಮ ಲೈಫ್ ಕೂಡ ಅಷ್ಟೇ ಸಿಂಪಲ್ ಆಗಿರುತ್ತೆ. ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಳಕ್ ಹೋಗ್ಬಾರ್ದು. ಈ ಸಿಂಪಲ್ ಕುಕಿಂಗ್ ಇಂದ ನಮಗೆ ಸಸ್ಟೈನಬಲ್ ಹೆಲ್ತಿ ಡಯಟ್ ನ ಮೇಂಟೈನ್ ಮಾಡಕ್ಕೆ ಈಸಿ ಆಗುತ್ತೆ. ಸೊ ಈ ಟೊಮ್ಯಾಟೋನ ಚೆನ್ನಾಗಿ ನಾವು ಸಾಟೆ ಮಾಡ್ಕೊಬೇಕು. ನಾನು ಸಾಲ್ಟ್ ಆಡ್ ಮಾಡಿದ್ದೀನಿ, ಬಟ್ ವಿಡಿಯೋಲಿ ತೋರ್ಸೋದ್ ಮರ್ತೋದೆ ನಾನು. ಟೊಮ್ಯಾಟೊ ಸ್ವಲ್ಪ ಮಸಿ ಆದ್ಮೇಲೆ ಟರ್ಮರಿಕ್ ಆಡ್ ಮಾಡ್ಕೊಳ್ಳೋಣ. ಅದು ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೋಬೇಕು. ಇನ್ನೊಂದ್ ಕಡೆ ತವಾ ಕಾದಿದೆ. ಸೊ ನಾವು ತಂದಿರೋ ರೆಡಿಮೇಡ್ ಚಪಾತಿನ ಒಂದೊಂದಾಗಿ ಬೀಸ್ಕೊಂಡ್ಬಿಡೋಣ. ಪ್ಯಾರಲಲ್ ಆಗಿ ಎರಡು ಮುಗ್ದೋಗ್ಬಿಡುತ್ತೆ. ಈ ಚಪಾತಿ ನೋಡಿ ಎಷ್ಟು ವೈಟ್ ಆಗಿ ಕಾಣುತ್ತೆ. ಮನೇಲಿ ಮಾಡೋ ಗೋಧಿ ಚಪಾತಿ ಎಷ್ಟು ಬ್ರೌನಿಶ್ ಆಗಿ ಬರುತ್ತೆ ಅಂಡ್ ಸಾಫ್ಟ್ ಆಗಿರುತ್ತೆ. ಸ್ವಲ್ಪ ಹಾರ್ಡ್ ಕೂಡ ಬರುತ್ತೆ, ಬಟ್ ಆನ್ ಅ ಕ್ವಿಕ್ ರನ್ ದಿಸ್ ಇಸ್ ಹೆಲ್ಪ್ಫುಲ್. ಈ ಚಪಾತಿ ಬದಲು ರೈಸ್ ಕೂಡ ಮಾಡ್ಕೊಂಡು ರೈಸ್ಗೆ ಕಲ್ಸ್ಕೊಂಡು ತಿನ್ಬೋದು. ಇಲ್ಲ ಅಂದ್ರೆ ನಿಮ್ಮ ಹತ್ರ ಬ್ರೆಡ್ ಅವೈಲೇಬಲ್ ಇದ್ರೆ ಬ್ರೆಡ್ ಯೂಸ್ ಮಾಡಿ ಸ್ಯಾಂಡ್ವಿಚ್ ಮೇಕರ್ ಅಲ್ಲಿ ಸ್ಟಫಿಂಗ್ ಮಾಡಿ ಸ್ಯಾಂಡ್ವಿಚ್ ಕೂಡ ಮಾಡ್ಕೊಂಡು ತಿನ್ಬೋದು. ತವಾ ಮೇಲೆ ಕೂಡ ಸ್ಯಾಂಡ್ವಿಚ್ ಮಾಡ್ಬೋದು. ಬನ್ನಿ ಈಗ ಗೊಜ್ಜೇನಾಯ್ತಂತ ಚೆಕ್ ಮಾಡೋಣ. ಇದರಲ್ಲಿ ನೋಡಿ ಎಣ್ಣೆ ಬಿಡ್ತದೆ. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್, ಗರಂ ಮಸಾಲ, ಕ್ಯೂಮಿನ್ ಪೌಡರ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ ಟ್ರಿಕ್ ಏನಂದ್ರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಲ್ಲೇ ಇರೋದು ಈ ಡಿಶ್. ಎಷ್ಟಾಗುತ್ತೆ ಅಷ್ಟು ನೀಟಾಗಿ ಫ್ರೈ ಮಾಡಿದ್ರೆ ನಿಮ್ಗೆ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ. ಈ ಟೈಮಲ್ಲಿ ಸ್ವಲ್ಪ ಸೀಸನಿಂಗ್ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಸಾಲ್ಟ್ ಆರ್ ಚಿಲ್ಲಿ ನಿಮ್ಗೆ ಏನ್ ಬೇಕು, ಯಾವ ಫ್ಲೇವರ್ ಜಾಸ್ತಿ ಹೈಲೈಟ್ ಆಗಬೇಕು ಆ ಫ್ಲೇವರ್ನ ನೀವು ಮತ್ತೆ ಹಾಕೊಂಡು ಇನ್ಕ್ರೀಸ್ ಮಾಡ್ಕೊಬಹುದು. ಒಂದ್ಸತಿ ಫ್ರೈ ಆದ್ಮೇಲೆ ಸ್ವಲ್ಪನೇ ವಾಟರ್ ಆಡ್ ಮಾಡ್ಕೊಬೇಕು. ಸೊ ದಟ್ ಆನಿಯನ್ ಅಂಡ್ ಟೊಮ್ಯಾಟೊ ಅಂಡ್ ಮಸಾಲ ಕುಕ್ ಟುಗೆದರ್ ಅಂತ. ಇದನ್ನ ಸ್ವಲ್ಪ ಕ್ಲೋಸ್ ಮಾಡಿ, ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಸಿಮ್ ಅಲ್ಲಿ ಬೇಯಿಸ್ಕೊಂಡ್ಬಿಡೋಣ. ಈಗ 5 ನಿಮಿಷ ಆಗಿದೆ. ಏನಾಗಿದೆ ಗೊತ್ತಂತ ಚೆಕ್ ಮಾಡೋಣ. ನೋಡಿ ಫುಲ್ ವಾಟರ್ ಎಲ್ಲ ಹೋಗಿ ಎಣ್ಣೆ ಮೇಲ್ಗಡೆ ಬಿಟ್ಕೊಂಡಿದೆ. ದಿಸ್ ಇಸ್ ದ ರೈಟ್ ಟೈಮ್ ಟು ಆಡ್ ಅವರ್ ಸೀಕ್ರೆಟ್ ಇಂಗ್ರೀಡಿಯಂಟ್ ಪನ್ನೀರ್. ನಾವು ಪನ್ನೀರ್ ಇಲ್ಲಿ 1 full ಪ್ಯಾಕೆಟ್ ತಗೊಂಡಿದ್ದೀನಿ. ಅದನ್ನ ತುರ್ದಿ ನಾನು ಮಸಾಲೆಗೆ ಡೈರೆಕ್ಟ್ ಆಗಿ ಹಾಕೋತಾ ಇದ್ದೀನಿ. ಸ್ಟವ್ ನ ಸಿಮ್ ಅಲ್ಲಿ ಇಟ್ಕೊಳ್ಳಿ, ಮಸಾಲೆ ಸೀದೋಗ್ಬಾರ್ದು ಕೆಳಗಡೆಯಿಂದ. ಇನ್ ಕೇಸ್ ತುರಿಯಕ್ಕೆ ಲೇಟ್ ಆಗುತ್ತೆ, ಟೈಮ್ ಇಲ್ಲ ಅನ್ನೋರು ಏನ್ ಮಾಡ್ಬೋದು ಅಂದ್ರೆ ಡೈರೆಕ್ಟ್ ಆಗಿ ಪನ್ನೀರ್ನ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಬೋದು. ಅದನ್ನು ತೋರಿಸಿದ್ದೀನಿ ನೋಡಿ. ಈ ತರ ಫುಲ್ ಸ್ಮ್ಯಾಶಿ ಮಾಡ್ಬಿಟ್ರೆ ಅದು ನೀಟಾಗಿ ಗೊಜ್ಜು ಒಳಗಡೆ ಮಿಕ್ಸ್ ಮಾಡ್ಕೊಳಕ್ ಈಸಿ ಆಗುತ್ತೆ. ಸೊ ದಟ್ ಪನ್ನೀರ್ ಸಪ್ರೇಟು ಮತ್ತೆ ಗೊಜ್ಜೆ ಸಪ್ರೇಟ್ ತರ ಫೀಲ್ ಆಗಲ್ಲ. ಪನ್ನೀರ್ ಎಲ್ಲ ಹಾಕದ್ಮೇಲೆ ಚೆನ್ನಾಗಿ ಮತ್ತೆ ಇದನ್ನ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಈ ತರ ಫ್ರೈ ಮಾಡ್ಕೊಳ್ಳೋದ್ರಿಂದ ಪನ್ನೀರ್ ಒಳಗಡೆ ಕೂಡ ಚೆನ್ನಾಗಿ ಮಸಾಲೆ ಇಳಿಯುತ್ತೆ. ಪುನಃ ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ದಮ್ ಕಟ್ಟಕ್ಕೆ ಅಂತ ಬಿಟ್ಬಿಡಿ. ಈ ಡಿಶ್ಗೆ ಲಾಸ್ಟ್ ಅಲ್ಲಿ ನೀವು ಕೋರಿಯಾಂಡರ್ ಇಂದ ಗಾರ್ನಿಶ್ ಕೂಡ ಮಾಡ್ಬೋದು. ನನ್ನ ಹತ್ರ ಈ ಸ್ಟಾಕ್ ಅವೈಲೇಬಲ್ ಇರ್ಲಿಲ್ಲ, ಸೊ ಅದನ್ನ ಹಾಕಿಲ್ಲ.
ಈ ರೀತಿ ಸಿಂಪಲ್ ಆಗಿ ಈಸಿಯಾಗಿ ಹೈ ಪ್ರೋಟೀನ್ ಟೊಮೊಟೊ ಗೊಜ್ಜನ್ನ ನೀವು ತಿಂತಾ ಇದ್ರೆ ಮತ್ತೆ ಮತ್ತೆ ತಿಂತಾ ಇರಬೇಕು ಅಂತ ಅನ್ಸುತ್ತೆ ಆ್ಯಂಡ್ ಜಂಕ್ ಕ್ರೇವಿಂಗ್ ಕೂಡ ಕಮ್ಮಿ ಆಗುತ್ತೆ. ನೀವು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಡೋಣ. ಇವಾಗ ಚಪಾತಿ 2 ತಗೋತಾ ಇದ್ದೀನಿ, ಜೊತೆಗೆ ನಾನಿಲ್ಲಿ 100 ಗ್ರಾಮ್ಸ್ ಆಫ್ ಟೊಮೊಟೊ ಗೊಜ್ಜನ್ನ ನಾನು ಹಾಕೋತಾ ಇದ್ದೀನಿ. ಫುಲ್ ಬಿಸಿ ಆಗಿದೆ, ನೋಡ್ತಾ ಇದ್ರೆ ಈಗಲೇ ತಿನ್ಕೊಂಡ್ಬಿಡೋಣ ಅಂತ ಅನಿಸ್ತಾ ಇದೆ. ರೆಕಾರ್ಡ್ ಕೂಡ ಮಾಡಬೇಕು ಅಂತ ಅನಿಸ್ತಾ ಇಲ್ಲ. ಬನ್ನಿ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಈ ವಿಡಿಯೋ ಹೆಲ್ಪ್ಫುಲ್ ಅನ್ಸಿದ್ರೆ ಪ್ಲೀಸ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಕಂಟೆಂಟ್ಸ್ ತರ್ತೀನಿ. ನಾನು ಹೇಗೆ 12 kgs ವೇಟ್ ಲಾಸ್ ಮಾಡಿದೆ, ಏನೇನು ತಿಂದೆ, ಮನೇಲೆ ಸಿಂಪಲ್ 2 ವೀಕ್ಸ್ ಇಂದ ಹೇಗೆ ಐ ವಾಸ್ ಏಬಲ್ ಟು ಅಚೀವ್ ಮೈ ಪ್ರೋಟೀನ್ ಇಂಟೇಕ್ ಅಂತ ತೋರಿಸ್ತೀನಿ. ಥ್ಯಾಂಕ್ ಯು.